ಹೋಗಿ ಮೊದಲು ಪೊಲೀಸ್ ಸ್ಟೇಷನಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಿ. ಪೊಲೀಸವ್ರು ತನಿಖೆ ಮಾಡಿ 1 ವಾರದಲ್ಲಿ ಕೋರ್ಟ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು. ದಯವಿಟ್ಟು ಬೇಡ ಯುವರ್ ಆನರ್. ಅಭಿರಾಮಿ ಎಲ್ಲಿದ್ದಾಳೆ ಅಂತ ನಾವೇ ಕಂಡು ಹಿಡಿತೀವಿ. ರೀ, ನೀವು ಹೇಳೋದಾಗಿಲ್ಲ, ನಾವು ಕೇಳೋಕ್ಕಾಗಲ್ಲ ರೀ. ಕಾನೂನು ಇರೋದೇನಕ್ಕೆ, ಪೊಲೀಸ್ ಇರೋದೇನಕ್ಕೆ? ಅವರು ಸರಿಯಾಗಿ ವಿಚಾರಣೆ ಮಾಡ್ತಾರೆ. ಇಲ್ಲ ಅಂದ್ರೆ ನಿಮ್ಮನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕಾಗತ್ತೆ. The court is adjourned. ಹಲೋ. ಹಲೋ ಅಶೋಕ್, ನಾನ್ ರಜನಿ ಮಾತಾಡ್ತಾ ಇದ್ದೀನಿ. ಗೊತ್ತಾಯ್ತು, ಹೇಳು. ಫ್ರೀ ಇದ್ದೀರಾ? ಒಂದ್ 5 ನಿಮಿಷ ಮಾತಾಡ್ಬೋದಾ? ಹಾ, ಫ್ರೀ ಇದ್ದೀನಿ, ಹೇಳು. ಇರ್ಲಿ, ಮನೆ ಹತ್ರ ಇದ್ದೀರಾ? ಶಿವಗಾಮಿ ಮ್ಯಾಮ್ ಇದ್ದಾರಾ? ಇಲ್ಲ, ಶಿವಗಾಮಿ ಎಲ್ಲೋ ಆಚೆ ಹೋಗಿದ್ದಾಳೆ. ಮನೇಲಿ ಯಾರೂ ಇದ್ದಂಗಿಲ್ಲ. ನಾನು ಆ್ಯಕ್ಚುಲಿ ಆಚೆ ಹೊರಟಿದ್ದೆ, ಅಷ್ಟರೊಳಗೆ ನಿನ್ನ ಕಾಲ್ ಬಂತು. ಏನು ವಿಷಯ ಹೇಳು ರಜನಿ. ಇವತ್ ಗ್ರೋಸರಿ ಶಾಪ್ ಹತ್ರ ಎಂತ ಕೆಲ್ಸ ಆಗೋಯ್ತು. ನೀವು ನಮಗೋಸ್ಕರ ಅಲ್ಲಿಗೆ ಬಂದ್ರಿ, ಅಲ್ಲಿ ಶಿವಗಾಮಿ ಮೇಡಮ್ ಅವರು ಬಂದ್ರು. ನನಗ್ ತುಂಬಾ ಅಸಹ್ಯ ಆಗೋಯ್ತು. ಒಬ್ರಿಗೊಬ್ರು ಪರಿಚಯ ಇದ್ರು, ಕಳ್ರ ತರ, ಪರಿಚಯ ಇಲ್ದೇ ಇರೋ ತರ ನಾಟಕ ಮಾಡ್ಬೇಕಾಯ್ತು. ನನ್ ಲೈಫಲ್ಲಿ ಇಂಥ ಪರಿಸ್ಥಿತಿ ಬಂದಿರ್ಲಿಲ್ಲ. ಏನ್ 1 ಕ್ಷಣ ಲೇಟ್ ಆಗಿದ್ರು ನನ್ ಮಗಳು ನಿಮ್ನ ಮಾತಾಡಿಸ್ತಿದ್ಲು. ತಕ್ಷಣ ಬಾಯಿ ಮುಚ್ಚಿಸ್ಬಿಟ್ಟೆ. ಏನಪ್ಪ ನಾವ್ ಹೀಗೆಲ್ಲ ಮಾಡ್ಬೇಕಾಯ್ತಂತ ನನ್ ಮೇಲೆ ನನಗೆ ಜಿಗುಪ್ಸೆ ಆಗೋಯ್ತು. ಪಾಪ ಶಿವಗಾಮಿಯವರು ತುಂಬಾ ಒಳ್ಳೆಯವರು. ಅವ್ರಿಗೆ ಗೊತ್ತಿಲ್ಲದೆ ನಾವ್ ಈ ತರ ಎಲ್ಲ ಮಾತಾಡೋದು ಸರಿಯಲ್ಲ ಅನ್ಸುತ್ತೆ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಅಶೋಕ್, ನಾವಿನ್ ಮುಂದೆ ಮಾತಾಡೋದು ಬೇಡ. ರಜನಿ, ನೀನು ಏನು ಮಾತಾಡ್ತಿದ್ದೀಯ? ನನ್ನ ಪ್ರಕಾರ ನೀನು ಓವರ್ ಥಿಂಕಿಂಗ್ ಮಾಡ್ತಿದ್ದೀಯ. ನಾವೇನು ಕದ್ದು ಮುಚ್ಚಿಗೆ ಸಂಬಂಧ ಬೆಳೆಸ್ಕೊಂಡಿದ್ವಲ್ಲ, ವಿ ಆರ್ ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಅದು ನಮ್ಮಿಬ್ಬರ ಮಧ್ಯೆ ಕ್ಲಾರಿಟಿ ಇದೆ ತಾನೆ. ನಾವು ಯಾರಿಗೂ ಮೋಸ ಮಾಡ್ತಿಲ್ಲ. ಅದು ಅಂಥದ್ರಲ್ಲಿ ನೀನು ಹೇಳ್ತಿರೋ ಹಾಗೆ ನಾಚ್ಕೊಳ್ಳೋಕ್ಕೆ, ಅಸಹ್ಯ ಪಡ್ಕೊಳ್ಳೋದಕ್ಕೆ ಏನಿದೆ? ನೋಡು, ನಾನು ನಿಂಗೊಂದು ಕ್ಲಾರಿಟಿ ಕೊಡ್ತೀನಿ. ನಾವು ಎಷ್ಟೋ ವರ್ಷಗಳ ನಂತರ ಮೀಟ್ ಆಗ್ತಿರ್ಬೋದು, ಆದರೆ ನಾನಿವಾಗ ನಿನ್ನ ಮೀಟ್ ಆಗ್ತಿರೋದು, ನಿಮ್ಮ ಮನೆಗೆ ಬರ್ತಿರೋದು ಬರೀ ನಿನ್ನ ಮಗುಗೋಸ್ಕರ ಮಾತ್ರ. ನಾವೇನು ಕದ್ದು ಮುಚ್ಚಿ ಮಾತಾಡೋ ಅವಶ್ಯಕತೆ ಇಲ್ಲ. ಸಮಯ ಬಂದಾಗ ನಾನೇ ನಿನ್ನ ಮತ್ತೆ ನಿನ್ನ ಮಗುನ ಶಿವಗಾಮಿಗೆ ಪರಿಚಯ ಮಾಡಿಸ್ತೇನೆ. ನೀನೇನು ಜಾಸ್ತಿ ಯೋಚನೆ ಮಾಡಬೇಡ, ಓಕೆನಾ? ಅಲ್ಲಿವರೆಗೂ ಏನ್ ಮಾಡೋದು? ನಿನ್ನೆ ಆದಾಗೆ ಮತ್ತೆ ಅದೇ ಪರಿಸ್ಥಿತಿ ಬಂದ್ರೆ ನನಗಂತೂ ಹ್ಯಾಂಡಲ್ ಮಾಡಕ್ಕಾಗಲ್ಲ. ನಮ್ಮಿಬ್ರಿಗೂ ಮೊದ್ಲೇ ಪರಿಚಯ ಇತ್ತು ಅಂತ ಶಿವಗಾಮಿ ಅವರು ಗೊತ್ತಾದ್ರೆ ಎಷ್ಟು ಮನ್ಸಿಗೆ ನೋವಾಗ್ಬೇಡ ಅವ್ರಿಗೆ. ಅಲ್ಲ, ಇವಾಗ ಗೊತ್ತಾಗಿಲ್ವಲ್ಲ ಬಿಡು. ನೀನು ಯಾಕೆ ಆಗದೆ ಇರೋದನ್ನ ಆದ ಹಾಗೆ ಅಂದ್ಕೊಂಡು ನೋವು ಅನ್ಭವಿಸ್ತಿದ್ಯಾ? ಪ್ಲೀಸ್ ಸ್ಟೇ ಕಾಮ್. ಮೊದಲೇ ನಿನಗೆ ಲೋ ಬಿ ಪಿ ಇದೆ, ಟೆನ್ಷನ್ ಮಾಡ್ಕೋಬೇಡ. ಆದಷ್ಟು ಬೇಗ ನಿಮ್ಮಿಬ್ಬರನ್ನು ಮೀಟ್ ಮಾಡಿಸ್ತೇನೆ. ತಲೆ ಕೆಡ್ಸ್ಕೊಬೇಡ. ಟೇಕ್ ಕೇರ್. ಬಾಯ್. ಏನೋ ಆದಿ, ಕೇಸ್ ಹೀಗಾಗೋಯ್ತು. ಊರ್ಮಿಳ ನೋಡಿದ್ರೆ ಸುಳ್ಳ ಸತ್ಯ ಥರ ಹೇಳ್ತಾಳೆ.
ಏನಾದಿ ಮಗು ಕಾಣಿಸ್ತಿಲ್ವಂತೆ? ಅಂದ್ರೆ ನಿನ್ ಹೆಂಡತಿ ಅಭಿರಾಮಿ ಕಾಣಿಸ್ತಿಲ್ಲ ಅಂದೆ. ಹೇಳಿದ್ದಿದ್ರೆ ನಾನೇ ಹುಡುಕೊಡ್ತಿದ್ನಪ್ಪ. ನನ್ನ ಹೆಂಡ್ತಿನ ಹೇಗೆ ಹುಡುಕೋದು ಅಂತ ನನಗೆ ಗೊತ್ತಿದೆ. ಇಷ್ಟೊತ್ತಿಗೆ ಅವಳಿಗೆ ಏನಾಗಿರಬಹುದು ಅಂತ ನಿಮಗೆ ಗೊತ್ತಿದ್ಯಾ? ಹೆಂಡತಿ ವಿಷಯದಲ್ಲಿ ಇಷ್ಟೊಂದು ಕೇರ್ಲೆಸ್ ಆಗಿ ಇರಬಾರ್ದಪ್ಪ. ಆಯ್ತು ಬಿಡು, ನಾನೇ ಮುತುವರ್ಜಿ ತಗೊಂಡು ನಿನ್ ಹೆಂಡತಿನ ಹುಡುಕೊಡ್ತೀನಿ, ಆಯ್ತಾ? ಗೊತ್ತಾಯ್ತು ಬಿಡಿ. ಸೈನ್ ಮಾಡ್ಸಕ್ಕೆ ನೀವೇ ಅಭಿರಾಮಿನ ಕಿಡ್ನಾಪ್ ಮಾಡಿದ್ರಲ್ಲ, ನಿಮ್ ಜೊತೆಲೇ ಇಟ್ಕೊಂಡಿದ್ದೀರಾ ಅನ್ಸುತ್ತೆ. ಮರ್ಯಾದೆಯಿಂದ ಮನೆ ಹತ್ರ ಕರ್ಕೊಂಡು ಬಂದ್ಬಿಟ್ರೆ ಒಳ್ಳೇದು. ಇಲ್ಲ ಅಂದ್ರೆ ನಿಮ್ ಮನೇಲಿ ಒಬ್ಬೊಬ್ಬರಾಗೆ ಕಾಣೆ ಆಗ್ತಾರೆ. ಇದು ಸಿಂಹ ಆದಿ. ನಾಯಿ ಪೊಗಡಿದ್ರೆ ಇದು ಹೆದರಲ್ಲ. ಅಭಿರಾಮಿ ಸಿಗ್ಲಿ, ಯಾರ್ ನಾಯಿ ಯಾರ್ ಸಿಂಹ ಅಂತ ಗೊತ್ತಾಗತ್ತೆ. ಈ ಜನ್ಮದಲ್ಲಿ ನಿಮ್ಮಿಂದ ಹುಡುಕಕ್ಕಾಗಲ್ಲ ಬಿಡಿ. ಯಾಕೆ? ಏನ್ ಮಾಡಿದ್ರೆ ಅವಳನ್ನ? ನಾವೇನ್ ಮಾಡಕ್ಕಾಗತ್ತೆ? ಅವಳೆ ನಮ್ ಜೊತೆ ಇದ್ದಾಳ. ಅವಳು ಎಲ್ಲಾದ್ರೂ ಇರ್ಲಿ, ನಿಮ್ಮನೇಲಿಲ್ಲ ಅಂತ ಶಿವಗಾಮಿಗೇನಾದ್ರೂ ಗೊತ್ತಾದ್ರೆ ಏನಾಗತ್ತೆ ಗೊತ್ತಾ? ನಿಮ್ಮಿಬ್ರಿಗೂ ಒಂದ್ ತೊಟ್ಟು ನೀರು ಕುಡಿಯಕ್ಕೂ ಬಿಡಲ್ಲ ಅವಳು. ಶಿವಗಾಮಿ ಬಂದ್ರೆ ನಮ್ಮ ಮೇಲೆ ಡೌಟೇ ಬರಲ್ಲ. ಯಾಕಂದ್ರೆ ಇಬ್ರು ಡಾಕ್ಯುಮೆಂಟ್ಸಲ್ಲೂ ಅಭಿರಾಮಿ ಸಿಗ್ನೇಚರ್ ಇದೆ. ಹಾಗಾಗಿ ನೀವೇ ಕಿಡ್ನಾಪ್ ಮಾಡಿದ್ದೀರಾ ಅಂತ ಕನ್ಫರ್ಮ್ ಆಗತ್ತೆ. ನಮ್ಮ ಮನೆಗೆ ಬಂದಾಗ ಅವಳು ಅಭಿರಾಮಿನ ನೋಡಿದಾಳೆ, ಮಾತಾಡ್ಸ್ಕೊಂಡು ಹೋಗಿದ್ದಾಳೆ.